ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬೆಂಗಳೂರು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಮಹಾನಗರ. ಈ ಮಹಾನಗರದಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಹಾಗೆಯೇ ಇದನ್ನು ಗಾರ್ಡನ್ ಸಿಟಿ ಅಂತ ಕೂಡ ಕರೀತಾರೆ. ದೂರದಿಂದ ನೋಡೋರಿಗೆ ದೂರದ ಬೆಟ್ಟ ನುಣ್ಣಗೆ ಅನ್ನುವ ಹಾಗೆ ದೂರದಿಂದ ನೋಡೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇಲ್ಲಿರ್ತಕ್ಕಂತಹ ಕೆಲವೊಂದು ಸಂಗತಿಗಳು, ಅದರಲ್ಲೂ ಟ್ರಾಫಿಕ್. ಈ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ದೊಡ್ಡ ಸಮಸ್ಯೆ. ಈ ಟ್ರಾಫಿಕ್ನಲ್ಲಿ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ, ಅವರು ಡ್ಯೂಟಿಗೆ ಬರಬೇಕು ಅಂದರೆ ಸರಿಸುಮಾರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ 1 ರಿಂದ 2 ಗಂಟೆಗಳು ಸಮಯವನ್ನು ತೆಗೆದುಕೊಳ್ಳುತ್ತೆ. ಕೇವಲ ಇವರ ಜರ್ನಿಗಳು, ಕೆಲಸಕ್ಕೆ ಹೋಗುವವರ ಜರ್ನಿಗಳು 3-4 ಗಂಟೆಗಳು ಕೇವಲ ಇವರು ಹೋಗಿ ಬರುವ ಸಮಯ ಆಗುತ್ತೆ. ಅವರ ಡ್ಯೂಟಿ 8 ತಾಸಿದ್ದರೆ ಇಲ್ಲಿ ಓಡಾಡೋದಕ್ಕೆ 4 ಗಂಟೆಗಳ ಸಮಯ ಕಳೆದು ಹೋಗುತ್ತೆ. ಇಂತಹದ್ರಲ್ಲಿ ಕೆಲವೊಂದು ಕಂಪನಿಗಳು ಇಲ್ಲಿ ಹುಟ್ಟುಕೊಳ್ಳುತ್ತೆ. ಆ ಕಂಪನಿಗಳು ಯಾವುದ್ಯಾವುದು ಅಂತ ನಮಗೆ ಗೊತ್ತಿದೆ. ಕೆಲವೊಂದು ಅಗ್ರಿಗೇಟರ್ ಆ್ಯಪ್ಗಳು ರೆಡಿ ಆಗುತ್ತೆ. ಅದರಲ್ಲಿ ಮೊದಲಿಗೆ ಬಹಳಷ್ಟು ಕಂಪನಿಗಳು ಹುಟ್ಟಿಕೊಂಡದ್ದು. ಮೊದಲಿಗೆ ನಮ್ಮಲ್ಲಿ ಈ ಒಂದು ಬೆಂಗಳೂರು ಏನು ಸುಂದರವಾಗಿ ಕಾಣಿಸುತ್ತೋ, ಈ ಬೆಂಗಳೂರು ಬದುಕನ್ನು ಕಟ್ಟಿಕೊಳ್ಳೋದಕ್ಕೂ ಅಷ್ಟೇ ಸುಂದರವಾಗಿರುತ್ತೆ, ಸರಿಯಾದ ರೀತಿಯಲ್ಲಿ ಕಟ್ಟಿಕೊಂಡ್ರೆ. ಅಂತಹದಕ್ಕೆ ಅಂತಲೇ ಕೆಲವೊಂದು ಅಗ್ರಿಗೇಟರ್ ಆ್ಯಪ್ಗಳು ಉಟ್ಕೊಂತು. ಅದರಲ್ಲಿ ಮೊದಲಿಗೆ ಓಲಾ, ಅದಾದ ನಂತರ ಊಬರ್, ಅದಾದ ನಂತರ ಇನ್ನೊಂದಷ್ಟು ಕಂಪನಿಗಳು ಬರ್ತಾ ಹೋಯಿತು. ಯಾಕೆಂದರೆ ಈ ಓಲಾ ಊಬರ್ ಮೊದಲಿಗೆ ಬಂದಂತಹ ಕಂಪನಿಗಳು. ಅದಾದ ನಂತರ ನಮ್ಮ ಯಾತ್ರೆ ಕೂಡ ಇತ್ತೀಚಿನ ದಿನಗಳಲ್ಲಿ ಬಂದು ಒಂದು ಉತ್ತಮ ಆ್ಯಪ್ ಅಂತ ಅನ್ನಿಸ್ಕೊಂಡಿದೆ. ಅದಕ್ಕೂ ಮೊದಲು ಬಂದದ್ದು ಇನ್ನೊಂದಿದೆ, ಅದು ರ್ಯಾಪಿಡೋ. ಈ ರ್ಯಾಪಿಡೋ ಕಂಪ್ನಿಯ ಕರ್ಮಕಾಂಡಗಳು ಒಂದೊಂದಲ್ಲ, ಎರಡೆರಡಲ್ಲ. ಅದನ್ನು ಬಿಡಿಸಿ ಹೇಳ್ತಾ ಹೋಗ್ತೇನೆ. ಆದರೆ ಮೊದಲು ಇಲ್ಲಿ ಲಾಸ್ ಆಗ್ತಿರೋದು ಹಾಗಾದರೆ ಯಾರಿಗೆ? ಈ ಆಟೋ ಚಾಲಕರಿಗಾಗಿ ಆ್ಯಪ್ಗಳನ್ನ ತಗೊಂಡು ಬಂದಿದ್ದೇವೆ ಅಂತ ತಗೊಂಡು ಬರ್ತಾರೆ. ಅಲ್ಲಿ ಕ್ಯಾಬ್ಗಳು ಇರುತ್ತೆ. ಆದರೆ ಇಲ್ಲಿ ಆಗಿದ್ದಂತಹ ವಿಚಿತ್ರ ಏನಂದರೆ, ಕೆಲವು ಆಟೋ ಚಾಲಕರು ಈಗ ಆಟೋವನ್ನು ನಂಬಿಕೊಂಡು ಬಹಳಷ್ಟು ಬದುಕನ್ನು ಕಟ್ಟಿಕೊಂಡಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಆಟೋ ಚಾಲಕರ ಹತ್ತಿರ ಲೈಸೆನ್ಸೇ ಇಲ್ಲ. ಅಂತಹವರಿಗೆ ಕೆಲವೊಂದು ಅಗ್ರಿಗೇಟರ್ ಕಂಪನಿಗಳು ಅವರದ್ದೇ ಆಟೋವನ್ನು ಬಾಡಿಗೆಗೆ ಕೊಟ್ಟು ಓಡಿಸ್ತಾ ಇದೆ. ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೊತ್ತಿದ್ರೂ ಕೂಡ ಏನು ಮಾಡೋದಕ್ಕೂ ಆಗ್ತಿಲ್ಲ. ಹಾಗೆಯೇ ಈ ಒಂದು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಆಟೋ ಚಲಾಯಿಸುವುದು, ಕ್ಯಾಬನ್ನು ಚಲಾಯಿಸುವುದು, ಇದೆಲ್ಲವೂ ದೊಡ್ಡ ಒಂದು ಸವಾಲು ಕೂಡ ಹೌದು. ಅವರ ಪ್ರಾಣವನ್ನು ಪಣಕ್ಕಿಟ್ಟು ಅವರ ಸಮಯಕ್ಕೆ, ಅಂದರೆ ಯಾರು ಕೆಲಸಕ್ಕೆ ಹೋಗಬೇಕೋ, ಯಾರಿಗೆ ಎಮರ್ಜೆನ್ಸಿ ಇದೆಯೋ ಇಂತಹವರಿಗೆ ಅವರ ಮನೆಯನ್ನು ತಲುಪಿಸೋದಕ್ಕೆ, ಅವರ ಆಫೀಸನ್ನು ತಲುಪಿಸೋದಕ್ಕೆ, ಆಸ್ಪತ್ರೆಯನ್ನು ತಲುಪಿಸೋದಕ್ಕೆ ಇರ್ತಕ್ಕಂತಹ ಬಹಳಷ್ಟು ವೇಗವಾಗಿ ಬೆಂಗಳೂರಿನಲ್ಲಿ ಹೋಗತಕ್ಕಂತಹದ್ದು ಆಟೋ ಮಾತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಸುಮಾರು 70% ನಷ್ಟು ಜನರು ಓಡಾಡೋದಕ್ಕೆ ಆಟೋವನ್ನು ಉಪಯೋಗಿಸ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆ್ಯಪ್ಗಳು ಬಂದ ನಂತರ ಆ್ಯಪ್ಗಳನ್ನೇ ಉಪಯೋಗಿಸಿ ಈ ಒಂದು ಆಟೋವನ್ನು ಬುಕ್ ಮಾಡ್ತಾರೆ. ಹಾಗೆ ಈ ಒಂದು ರ್ಯಾಪಿಡೋ ಅಂತಕ್ಕಂತಹ ಒಂದು ಕಂಪನಿಯ ಮೇಲೆ ಬೈಕ್ ಟ್ಯಾಕ್ಸಿಯ ವಿಷಯವಾಗಿ ಬಹಳಷ್ಟು ಇತ್ತೀಚಿನ ದಿನಗಳಲ್ಲೆಲ್ಲ ಮೊದಲಿನಿಂದಲೂ ಸ್ಟ್ರೈಕ್ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆಟೋ ಚಾಲಕರು. ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿ ಅಂತ ಹೇಳಿಬಿಟ್ಟು. ಅಂದರೆ ಅವರ ಅರ್ಥ ಇಲೀಗಲ್ ಆಗಿದೆ, ಇದು ಯೆಲ್ಲೋ ಬೋರ್ಡ್ ಅಲ್ಲ, ವೈಟ್ ಬೋರ್ಡ್. ಅಂದರೆ ಸ್ವಂತ ಉಪಯೋಗಕ್ಕೆ ತೆಗೆದುಕೊಂಡಂತಹ ಒಂದು ಬೈಕನ್ನು ಯಾತಕ್ಕಾಗಿ ಓಡಿಸೋದಕ್ಕೆ ಕೊಡ್ತೀನಿ ಅಂತ. ಇಂತಹ ಒಂದು ಆಟೋದ ಕರ್ಮಕಾಂಡವನ್ನು, ಈ ರ್ಯಾಪಿಡೋದ ಕರ್ಮಕಾಂಡವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಅದು ಬಿಲ್ ಸಮೇತವಾಗಿ. ಯಾಕೆಂದರೆ 1 ಕಿಲೋಮೀಟರ್ಗೆ 15 ರೂಪಾಯಿ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆದರೆ ಇಲ್ಲಿ ನೋಡ್ತಾ ಇದ್ದೀರಿ 18.9 ಕಿಲೋಮೀಟರ್ಗೆ 264, ಹಾಗೆಯೇ ಇನ್ನೊಂದು 20.5 ಕಿಲೋಮೀಟರ್ಗೆ ಒಂದು 268 ರೂಪಾಯಿ. ಅಲ್ಲಿ 305 ರೂಪಾಯಿ 310 ರೂಪಾಯಿ ಬರಬೇಕಿತ್ತು, ಅದಕ್ಕೆ ಅಷ್ಟು ಬಂದಿದೆ. ಹಾಗೆ ಇನ್ನೊಂದು ಬಿಲ್ಲು, ಇದು 13 ಕಿಲೋಮೀಟರ್ ಇರ್ತಕ್ಕಂಥದ್ದು. ಈ 13 ಕಿಲೋಮೀಟರ್ಗೆ ಬರಬೇಕಾಗಿದ್ದಂತಹ ಬಿಲ್ಲು 195 ರೂಪಾಯಿ, ಆದರೆ ಇಲ್ಲಿ 131 ರೂಪಾಯಿ ಬಂದಿದೆ. ಹಾಗೆಯೇ ಇಲ್ಲಿ ಇನ್ನೊಂದು ಬಿಲ್ಲನ್ನು ನೋಡ್ತಾ ಇದ್ದೀರಿ, 122 ರೂಪಾಯಿ ಬರಬೇಕಾಗಿದ್ದಂತಹ ಜಾಗಕ್ಕೆ 113 ರೂಪಾಯಿ ಬಂದಿದೆ. ಹಾಗೆಯೇ ನಾವು ಇನ್ನೊಂದು ಬಿಲ್ಲನ್ನು ನೋಡಿದರೆ ಇಲ್ಲಿ 24.14 ಕಿಲೋಮೀಟರ್, ಇದು 332 ರೂಪಾಯಿ ಬಂದಿದೆ. ಇದು ಬರಬೇಕಾಗಿದ್ದಂತಹ ಬಿಲ್ಲು 362, 363 ರೂಪಾಯಿ ಬರಬೇಕಿತ್ತು. ಗೊತ್ತಿಲ್ಲ, ಇದು ಈ ರ್ಯಾಪಿಡೋದ ಕರ್ಮಕಾಂಡ. ಯಾಕೆ ರ್ಯಾಪಿಡೋದ ಕರ್ಮಕಾಂಡ ಅಂತ ಹೇಳ್ತಿದ್ದೇನೆ ಅಂದರೆ, ಇವರು ಮೊದಲಿಗೆ ಇನ್ಸೆಂಟಿವ್ಸ್ನ ತೊಗೊಂಡು ಬಂದಿದ್ದರು. ಆ ಇನ್ಸೆಂಟಿವ್ಸನ್ನು ತೆಗಿತಾರೆ ಇದ್ದಕ್ಕಿದ್ದ ಹಾಗೆ. ಅದು ಯಾವುದು ಆಫರ್ ಅಂತ ಹೇಳಿಬಿಟ್ಟು ತೆಗೆದದ್ದು ಪರ್ಮನೆಂಟಾಗಿ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಮತ್ತೆ ತೆಗೆದುಕೊಂಡು ಬಂದಿದ್ದು ಇವರು ಇನ್ನು ಈ ಆಟೋ ಚಾಲಕರಿಗೆ ಅಂತ ಹೇಳಿಬಿಟ್ಟು 20 ರೂಪಾಯಿ ಪಿಕಪ್ ಚಾರ್ಜನ್ನು ಕೊಡ್ತಿದ್ದೇವೆ, ಹಾಗಾಗಿ ನಿಮಗೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದನ್ನು ತೋರಿಸ್ತಾರೆ. ಇಲ್ಲಿ ಆಗಿದ್ದ ಕರ್ಮಕಾಂಡ ಏನು ಗೊತ್ತಾ? 20 ರೂಪಾಯಿ ಪಿಕಪ್ ಚಾರ್ಜ್ ಅಂತ ಏನು ಹೇಳಿ ಕೊಟ್ಟಿದ್ರು, ಆ ಒಂದು 10 ರೂಪಾಯಿ ಪಿಕಪ್ ಚಾರ್ಜ್ ಅಂತ ಹೇಳಿಬಿಟ್ಟು ಮೊದಲಿಗೆ ಇದ್ದದ್ದು
ನಮ್ಮ ಯಾತ್ರೆಯಲ್ಲಿ ಅದನ್ನೇ ಕಾಪಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 20 ರೂಪಾಯಿನ ತೆಗೆದುಕೊಂಡು ಬಂದ ರ್ಯಾಪಿಡೋ ಕಂಪನಿ ಇಲ್ಲಿ ಕೊನೆಗೆ ಒಂದು ಆಪ್ಷನನ್ನು ಕೊಟ್ಟದ್ದು ಪ್ರಯಾಣಿಕರಿಗೆ. ಅಂದರೆ ನೀವು ಮೈನಸ್ಸನ್ನು ಮಾಡಬಹುದು ಅಮೌಂಟನ್ನು ಅಂತ ಹೇಳಿಬಿಟ್ಟು ಕೊಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಸುಮಾರು ನಾವು ಕೆಲವೊಂದು 10 ಕಿಲೋಮೀಟರ್ ಮೇಲೆ ಇರ್ತಕ್ಕಂತಹ ಬಹಳಷ್ಟು ಬುಕ್ಕಿಂಗನ್ನು ನೋಡಿದಾಗ ಮೀಟರ್ ದರಕ್ಕಿಂತ ಸುಮಾರು 30 ರೂಪಾಯಿ 40 ರೂಪಾಯಿ ಕಡಿಮೆ ಬರ್ತಾಯಿದೆ. ಅದು ಯಾಕೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ. ಬುಕ್ಕಿಂಗ್ಗಳು ಬರ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಈಗ ಕಸ್ಟಮರ್ ಕೇರ್ನಲ್ಲಿ ಹೇಳ್ತಿರುವಂಥ ಆಪ್ಷನ್ ಏನಂದರೆ, ನೀವು ನೋಡಿಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡಿ ಅಂತ. ಎಲ್ಲ ಬುಕ್ಕಿಂಗನ್ನು ನೋಡ್ಕೊಳ್ತಾ ಕುಳಿತುಕೊಂಡ್ರೆ ಆಟೋ ಚಾಲಕರು ನೋಡ್ತಾನೆ ಇರಬೇಕಷ್ಟೆ. ಬುಕ್ಕಿಂಗನ್ನಂತೂ ತೊಗೊಂಡು ಆಟೋನ ಚಾಲನೆ ಮಾಡೋ ಹಾಗಿಲ್ಲ. ಅಂದರೆ ಇವರ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಬೈಕ್ ಟ್ಯಾಕ್ಸಿಯನ್ನು ನೀವು ಬ್ಯಾನ್ ಮಾಡಿ ಅಂತ ಕೇಳಿದರೆ ನಿಮ್ಮನ್ನೇ ನಾವು ಹಾಳು ಮಾಡ್ತೀವಿ ಅಂತ ಏನಾದರೂ ಆಟೋ ಚಾಲಕರನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರಾ ಗೊತ್ತಿಲ್ಲ. ಹಾಗೆ ಇದು ನಮ್ಮ ಎಷ್ಟೋ ಆಟೋ ಚಾಲಕರಿಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ಬಹಳಷ್ಟು ಜನರಿಗೆ ಆಟೋ ಸಿಗದೆ ಒದ್ದಾಡ್ತಾರೆ. ಈ ರೀತಿಯಾದಂತಹ ಮೋಸ ಹಾಗೆ ದಂಧೆಯನ್ನು ಮಾಡಲಿಕ್ಕೆ ಅಂತಲೇ ಇತ್ತೀಚೆಗೆ ಈ ಕಂಪನಿಗಳೆಲ್ಲವೂ ಹಿಡಿದು ಬಿಟ್ಟಿದೆ. ಒಂದೊಂದು ಕಂಪನಿಗಳ ಕರ್ಮಕಾಂಡ ಒಂದೊಂದು ರೀತಿ. ಅದರಲ್ಲಿ ಇಂದು ಕೇವಲ ರ್ಯಾಪಿಡೋದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಇನ್ನೊಂದು ದಿನ ಮತ್ತೆ ಊಬರ್ ಹಾಗೆ ಓಲಾದ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೇನೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಂತಲೇ ಈ ಒಂದು ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ಆಟೋವನ್ನು ಚಲಾಯಿಸಬಹುದು ಅಂತ ಬರ್ತಾರೆ. ಆದರೆ ಜೀವನವನ್ನು ಕಟ್ಟಿಕೊಳ್ಳುವ ಮಧ್ಯದಲ್ಲಿ ಕಿತ್ತುಕೊಳ್ಳುವುದು ಹೇಗೆ ಅಂತ ಹೇಳಿಬಿಟ್ಟು ಬಹಳಷ್ಟು ಕಂಪನಿಗಳು ಯೋಚನೆ ಮಾಡುತ್ತೆ. ಅದರಲ್ಲಿ ರ್ಯಾಪಿಡೋ ಕೂಡ ಒಂದು. ಮೊದಲು ಇನ್ಸೆಂಟಿವ್ಸನ್ನು ಕೊಡ್ತೇವೆ ಅಂತ ಹೇಳಿ ತೋರಿಸಿ ಆಸೆಯನ್ನು ಕೊನೆಗೆ ಎಲ್ಲರೂ ಆಸೆಗೆ ಬಿದ್ದು ಅಲ್ಲಿ ಆಟೋ ಚಾಲನೆಯನ್ನು ಮಾಡ್ತಾರೆ. ಆದರೆ ನಾವು ಯಾವುದೇ ಚಾಲಕರು ಇಲ್ಲಿ ನಮ್ಮ ಚಾಲಕರು ಹೇಳಿದ್ದಕ್ಕೆ ಯಾವುದೇ ಒಂದು ಮನವಿಗಳನ್ನ ತೆಗೆದುಕೊಳ್ಳೋಲ್ಲ. ನೋಡೋಣ ಅಂತ ಅಷ್ಟೇ ಇವರ ಹತ್ರ ಆನ್ಸರ್ ಬರುತ್ತೆ. ಇನ್ನು ಉಳಿದಿದ್ದು ಯಾವುದು ಆನ್ಸರ್ ಬರೋದಿಲ್ಲ. ಈ ಉತ್ತರಗಳು ಇಲ್ಲದ ಕೆಲವಷ್ಟು ಪ್ರಶ್ನೆಗಳು ಈ ರ್ಯಾಪಿಡೋ ಕಂಪನಿಯಲ್ಲಿ ಉಳಿದುಕೊಂಡಿವೆ. ಈ ಊಬರ್ ಇರಬಹುದು, ಇದರ ಕರ್ಮಕಾಂಡವೂ ಕೂಡ ಬಹಳಷ್ಟಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗಾಗಿ ಈಗ ಚಾಲಕರು ಬಹಳಷ್ಟು ಜನ ಜಾಗರೂಕತೆಯಿಂದ ಇದನ್ನು ಗಮನಿಸಿ. ನಿಮ್ಮ ಬಿಲ್ಗಳಿಗೆ ನೀವೇ ಜವಾಬ್ದಾರರು, ಬೇರಾರು ಜವಾಬ್ದಾರರಲ್ಲ. ನಿಮ್ಮ ಹಣ ಒಮ್ಮೆ ಹೋಯ್ತಂದರೆ ಮತ್ತೆ ಬರೋದಿಲ್ಲ. ಯಾಕೆ ಇವರಿಗೆ 30-40 ರೂಪಾಯಿನ ಮೀಟರ್ ದರಕ್ಕಿಂತ ಕಡಿಮೆ ತೆಗೆದುಕೊಳ್ಳಬೇಕು ಗೊತ್ತಿಲ್ಲ. ಅಂದರೆ ಮೀಟರ್ ದರವನ್ನು ತೆಗೆದುಕೊಳ್ಳಿ ಅಂತಾರೆ, ಪಿಕಪ್ ಮಾಡೋದಕ್ಕೆ ಖಾಲಿ ಹೋಗಿ ಅಂತಾರೆ. ಎಲ್ಲವನ್ನು ಮಾಡಿದರೂ ಕೂಡ ಕೊನೆಗೆ ಮೀಟರ್ ದರವೂ ಇಲ್ಲ. ಆ ಮೀಟರ್ ದರಕ್ಕಿಂತ ಸುಮಾರು 30 ರೂಪಾಯಿ 40 ರೂಪಾಯಿ ಕಡಿಮೆ ಬರ್ತಿರ್ತಕ್ಕಂತಹ ಬಿಲ್ಗಳನ್ನು ನಿಮಗೆ ಈಗ ಪ್ರೂಫ್ ಸಮೇತವಾಗಿ ಇಟ್ಟಿದ್ದೇನೆ. ನನಗೆ ಗೊತ್ತಿಲ್ಲ ಇಲ್ಲಿ ಯಾವ ಚಾಲಕರಿಗೆ ಯಾವ ಪ್ರಯಾಣಿಕರಿಗೆ ಏನು ಅನ್ನಿಸುತ್ತೆ ಅಂತ ಹೇಳಿಬಿಟ್ಟು. ಇದ್ದಾರೆ ಕೆಲವು ಆಟೋ ಚಾಲಕರು ಕೆಟ್ಟವರು ಇದ್ದಾರೆ, ಎಲ್ಲರೂ ಒಳ್ಳೆಯವರು ಅಂತ ಹೇಳಲಿಕ್ಕಾಗಲ್ಲ. ಹಾಗಂತ ಹೇಳಿಬಿಟ್ಟು ಒಳ್ಳೆಯವರಿಗೆಲ್ಲರಿಗೂ ಮೋಸ ಮಾಡ್ತಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದಂಥ ದೋಖಾ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆಟೋ ಚಾಲಕರಿಗೆ ಎಷ್ಟು ದಿನದಿಂದ ಈ ಒಂದು ಕಂಪನಿಗಳು ಕಾಯ್ಕೊಂಡು ಕುಳಿತಿತ್ತು ಗೊತ್ತಿಲ್ಲ. ಆದರೆ ಆಟೋ ಚಾಲಕರು ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರಿ. ಇದನ್ನು ನೀವು ಅರಿತುಕೊಂಡು ಈ ಒಂದು ಚಾಲನೆಯನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಿ. ಎಲ್ಲ ಬುಕ್ಕಿಂಗನ್ನು ನೋಡಿ ತೆಗೆದುಕೊಳ್ಳಿ ಅಂತ ಕಂಪನಿಯ ಕಸ್ಟಮರ್ ಕೇರ್ ಹೇಳ್ತಾ ಇದೆ. ಅದನ್ನು ಒಮ್ಮೆ ಯೋಚನೆ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕರ್ಮಕಾಂಡವನ್ನು ನಿಮ್ಮ ಮುಂದೆ ಇಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.